ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಕಾಂಗ್ರೆಸ್ ಅಲ್ಲಿ ರಾಹುಲ್ ಇಟಲಿಗೆ ಬಾಯ್ ಬಾಯ್ ಹೇಳುವಂತ ಸಮಯ ಹತ್ರ ಬಂದ ಹಾಗೆ ಕಾಣಿಸ್ತಾ ಇದೆ. ಯಾರಿಗೂ ಕೂಡ ರಾಹುಲ್ ಇಟಲಿ ಮೇಲೆ ವಿಶ್ವಾಸ ಉಳಿದಿರೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಮಣಿಶಂಕರ್ ಅಯ್ಯರ್ ಹೇಳ್ತಾರೆ, ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಬಹುದು, ಪಿಣರಾಯಿ ವಿಜಯನ್ ಗೆಲ್ಲಬಹುದು. ನಾನು ಗಾಂಧಿಯನ್ ಅಂದ್ರೆ ನಾನು ಗಾಂಧಿ ಫಾಲೋವರ್ ಆಗಿದ್ದೆ, ನಾನು ನೆಹರು ಫಾಲೋವರ್ ಆಗಿದ್ದೆ, ನಾನು ರಾಜೀವಿಯನ್ ಕೂಡ ಹೌದು, ರಾಜೀವ್ ಗಾಂಧಿ ಫಾಲೋವರ್ ಕೂಡ ಆಗಿದ್ದೆ. ಆದ್ರೆ ನಾನು ರಾಹುಲಿಯನ್ ಅಲ್ಲ, ರಾಹುಲ್ ಇಟಲಿಯ ಫಾಲೋವರ್ ಅಲ್ಲ, ರಾಹುಲ್ ಇಟಲಿ ಪರ ಕೂಡ ಅಲ್ಲ. ಅಷ್ಟೆಲ್ಲ ಇನ್ನು ಹೇಳ್ತಾರೆ, ಪವನ್ ಖೇರಾ ಒಬ್ಬ ಪಪ್ಪು, ನನ್ನನ್ನ ಪಕ್ಷದಿಂದ ಹೊರ ಹಾಕೋದಕ್ಕೆ ಪವನ್ ಖೇರಾಗೂ ಸಾಧ್ಯ ಇಲ್ಲ, ಕೆ.ಸಿ. ವೇಣುಗೋಪಾಲ್ಗೂ ಸಾಧ್ಯ ಇಲ್ಲ, ಅವರಿಗೆ ಅಧಿಕಾರ ಇಲ್ಲ, ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಸಾಧ್ಯ ಇಲ್ಲ. ನಾನು ಮಣಿಶಂಕರ್ ಅಯ್ಯರ್ ಬಗ್ಗೆ ಇಲ್ಲಿ ಹೊಗಳ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಯಾಕಂದ್ರೆ ಮಣಿಶಂಕರ್ ಅಯ್ಯರ್ ಏನನ್ನುವಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆತ ಎಂತಹ ದೇಶದ್ರೋಹಿ, ಆತ ಎಂತಹ ಪಾಕ್ ಪ್ರೇಮಿ ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ಅವರ ಪಕ್ಷದ ಒಳಗೆ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಡ್ ಇನ್ನೊಂದು ಕಡೆ ನೋಡಿದ್ರೆ ಟಿಎಂಸಿ ನಾಯಕಿ ಸಾಗರಿಕಾ ಘೋಷ್ ಹೇಳ್ತಾರೆ, ರಾಹುಲ್ ಹಟಾವೋ ಮಮತಾ ಲಾವೋ. ಇಂಡಿಯಾ ಮೈತ್ರಿ ಉಳಿಸಬೇಕು, ನಾವು ಮಮತಾ ಬ್ಯಾನರ್ಜಿ ಅವರನ್ನ ಮುಂದೆ ತರಬೇಕು, ರಾಹುಲ್ ಇಟಲಿಯನ್ನ ನಾವು ಬದಲಿಸಬೇಕು. ಅಂಡ್ ಹಿಂದಿನ ಪ್ರಧಾನಮಂತ್ರಿಯ ಮೀಡಿಯಾ ಅಡ್ವೈಸರ್ನ ಒಂದು ಲೇಖನವನ್ನು ಕೂಡ ಉಲ್ಲೇಖ ಮಾಡಿ ಮಮತಾ ಬ್ಯಾನರ್ಜಿ ಇಂಡಿ ಮೈತ್ರಿಯನ್ನ ಮುನ್ನಡೆಸಬೇಕನ್ನುವಂಥದ್ದನ್ನ ಹೇಳ್ತಾರೆ. ಮತ್ತೊಂದು ಕಡೆ ನೋಡಿದ್ರೆ ಪಕ್ಷದೊಳಗಿನ ಒಂದಷ್ಟು ಅಸಮಾಧಾನ, ನಾಯಕತ್ವದ ಮೇಲಿರುವಂತಹ ಅಸಮಾಧಾನ. ಸೊ ಇವೆಲ್ಲದರಿಂದಾಗಿ ಅಸ್ಸಾಂ ಕಾಂಗ್ರೆಸ್ನ ಮಾಜಿ ಮುಖ್ಯಸ್ಥ ಭೂಪೇನ್ ಬೋರಾ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡೀತಾ ಇದೆ. ಇನ್ನೊಂದು ಕಡೆ ನೋಡಿದ್ರೆ ರಾಹುಲ್ ಕಾಂಗ್ರೆಸ್ ವರ್ಸಸ್ ಪ್ರಿಯಾಂಕಾ ಕಾಂಗ್ರೆಸ್ ನಡೀತಾ ಇದೆ. ಇನ್ನು ಕೇರಳ ಕಾಂಗ್ರೆಸ್ ಒಳಗಿನ ಒಂದಷ್ಟು ಭಿನ್ನಾಭಿಪ್ರಾಯಗಳಾಗಿರಬಹುದು, ಆಮೇಲೆ ಶಶಿ ತರೂರ್ ವರ್ಸಸ್ ಕಾಂಗ್ರೆಸ್ ಆಗಿರಬಹುದು. ಸೊ ಈ ಎಲ್ಲ ಬೆಳವಣಿಗೆಗಳು ಒಂದಂತೂ ಸಾರಿ ಹೇಳ್ತಾ ಇದೆ, ಕಾಂಗ್ರೆಸ್ ಒಳಗಿಂದ ಒಳಗೆ ಪೀಸ್ ಆಗ್ತಾ ಇತ್ತು, ಈಗಲೂ ಕೂಡ ಆಗ್ತಾನೆ ಇದೆ. ಆಮೇಲೆ ರಾಹುಲ್ ನಾಯಕತ್ವದ ಮೇಲೆ ದೇಶಕ್ಕೆ ಹೇಗೂ ವಿಶ್ವಾಸ ಇಲ್ಲ ಬಿಡಿ, ಅವರದ್ದೇ ಪಕ್ಷದವರಿಗೆ, ಅವರದ್ದೇ ಮೈತ್ರಿಗೆ ವಿಶ್ವಾಸ ಉಳ್ಕೊಂಡಿಲ್ಲ, ಯಾರಿಗೂ ವಿಶ್ವಾಸ ಉಳ್ಕೊಂಡಿಲ್ಲ. ವೀಕ್ಷಕರೇ, ದೇಶದ ಜನ ಹೇಗೂ ರಾಹುಲ್ ನಾಯಕತ್ವವನ್ನ ರಿಜೆಕ್ಟ್ ಮಾಡಿದ್ದಾಗಿದೆ. ಅದಕ್ಕೆ ಸಾಕ್ಷಿನೇ ಅವರ ಇಲ್ಲೂವರೆಗಿನ 90ಕ್ಕೂ ಹೆಚ್ಚು ಚುನಾವಣಾ ಸೋಲು. ಸೊ ಇದು ಪಕ್ಕಾ ರಾಹುಲ್ ನಾಯಕತ್ವದ ವಿರುದ್ಧದ ಒಂದು ಸಂದೇಶ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಮೈತ್ರಿ ಪಕ್ಷ ಕೂಡ ಅಷ್ಟೇ ರಾಹುಲ್ ಜೊತೆಗೆ ದೃಢವಾಗಿ ನಿಲ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ಟಿಎಂಸಿ ಆಗಿರಬಹುದು, ಎನ್ಸಿಪಿ ಆಗಿರಬಹುದು, ನ್ಯಾಷನಲ್ ಕಾನ್ಫರೆನ್ಸ್ ಆಗಿರಬಹುದು, ಜೆಎಂಎಂ ಆಗಿರಬಹುದು, ಹೀಗೆ ಒಂದಷ್ಟು ಮೈತ್ರಿ ಪಕ್ಷಗಳು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ, ತಮಗೆ ಬೇಕಾದ ಹಾಗೆ ನಡ್ಕೊಳ್ತಾ ಇದ್ದಾರಂತೆ. ರಾಹುಲ್ ಇಟಲಿಯನ್ನು ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ಅವತ್ತು ಸಂಸತ್ತಲ್ಲಿ ಅವರು ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಹಿಂದೆ ಕೂತಿದ್ದಂಥವ್ರು ನಗಾಡಿದ್ದನ್ನ ನೀವು ನೆನಪು ಮಾಡ್ಕೊಳ್ಬಹುದು. ವಿಡಿಯೋವನ್ನ ಹಾಕ್ತೀನಿ. There is a very important matter that I've been trying to raise for the last 2 or 3 hours. It is a matter of national security. Yes. And it is a matter of national security. आप अपने नेता पे हंस क्यों रहे हैं? मैं अपने नेता पे हंसिए मत. अब अपने नेता पे हंस क्यों रहे हैं? Sir, this matter. Sir, मैं तो उनको अलाउ कर रहा हूँ. Sir, I don't know. वो कह रहे हैं नेशनल सिक्योरिटी पे, तो मैंने तो नहीं व्यवधान डाला. आप लोग हंस रहे हैं. Sir. ಇನ್ನು ಕಾಂಗ್ರೆಸ್ ಒಳಗೆ ನೋಡಿದ್ರೆ ಹಿರಿಯ ನಾಯಕರು, ಅದು ಮಣಿಶಂಕರ್ ಅಯ್ಯರ್ ಆಗಿರಬಹುದು, ಶಶಿ ತರೂರ್ ಆಗಿರಬಹುದು, ಹೀಗೆ ಒಂದಷ್ಟು ಮಂದಿ ರಾಹುಲ್ ಇಟಲಿ ಬಗ್ಗೆ ವಿಭಿನ್ನವಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ರಾಹುಲ್ ಇಟಲಿ ನಾಯಕತ್ವದ ಮೇಲೆ ದೊಡ್ಡ ಪ್ರಶ್ನೆಗಳಂತೂ ಈಗ ಏಳ್ತಾ ಇದೆ. ರಾಹುಲ್ ಇಟಲಿ ಸಂಸತ್ತಲ್ಲಿ ನೋಡಿದ್ರೆ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ರೈಸ್ ಮಾಡಿದ್ರೆ, ಏನು ಅವಿಶ್ವಾಸ ನಿರ್ಣಯ. ಈಗ ನೋಡಿದ್ರೆ ರಾಹುಲ್ ಇಟಲಿ ಪಕ್ಷದವರು ಪ್ಲಸ್ ಮೈತ್ರಿ ಪಕ್ಷಗಳು ಸೇರಿ ರಾಹುಲ್ ಇಟಲಿಯ ವಿರುದ್ಧನೇ ನೋ ಕಾನ್ಫಿಡೆನ್ಸ್ ಮೋಷನ್ ರೈಸ್ ಮಾಡುವಂತಹ ತಯಾರಿಯಲ್ಲಿ ಇದ್ದಾರೆ. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಮಸ್ಯೆ ಏನು, ಒಂದು ಜಗಳ ಮುಗಿಯೋ ಮೊದಲೇ ಮತ್ತೊಂದು ಕಡೆ ಮತ್ತೊಂದು ಏನೋ ವಿವಾದ, ಮತ್ತೊಂದು ಏನೋ ಜಗಳ ಶುರು ಆಗಿಬಿಟ್ಟಿರತ್ತೆ. ಸೋಮವಾರ ಬೆಳಗ್ಗಿಂದಾನೇ ಶುರು ಆಗಿತ್ತು ಇವ್ರ ಜಗಳ. ಮಣಿಶಂಕರ್ ಅಯ್ಯರ್ ವರ್ಸಸ್ ಕಾಂಗ್ರೆಸ್, ಮಣಿಶಂಕರ್ ಅಯ್ಯರ್ ವರ್ಸಸ್ ರಾಹುಲ್ ಇಟಲಿ, ಮಣಿಶಂಕರ್ ಅಯ್ಯರ್ ವರ್ಸಸ್ ಕೆ.ಸಿ. ವೇಣುಗೋಪಾಲ್, ಮಣಿಶಂಕರ್ ಅಯ್ಯರ್ ವರ್ಸಸ್ ಪವನ್ ಖೇರಾ. ಸೊ ಇದು ನಡೀತಾ ಇರುವಂತಹ ಸಂದರ್ಭದಲ್ಲೇ ನಮ್ಮ ಕರ್ನಾಟಕದಲ್ಲಿ ಹೇಗೂ ಇರೋದೆ ಒಂದ್ಮೆಲ್ಲ ಲೈಮ್ ಲೈಟಿಗೆ ಬರ್ತಾ ಇದ್ದಾರೆ, ನಾವು ಇದ್ದೀವಿ ನಮ್ಮನ್ನ ಮರಿಬೇಡಿ ಅಂತ. ಸೊ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನಿಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ದಿನ ಬೆಳಗಾದ್ರೆ
ಅಧಿಕಾರದ ಹಂಚಿಕೆ ಬಗ್ಗೆ ಚರ್ಚೆ ನಡೆಯುತ್ತೆ. ಜನರ ಸಮಸ್ಯೆಗಳಿಗಿಂತ ಇವರಿಗೆ ಅಧಿಕಾರನೇ ಮುಖ್ಯ ಆಗಿದೆ. ಅದನ್ನು ನಾನು ಸ್ಪೆಷಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಹೇಳಿ ಸಾಕಾಯ್ತು ಅದಕ್ಕೆ. ಅದರಲ್ಲಿ ಮತ್ತೊಂದು ವಿವಾದ ಈಗ ಏನು ಅಂತಂದ್ರೆ DK ಶಿವಕುಮಾರ್ ವರ್ಸಸ್ ಕರ್ನಾಟಕ ಕಾಂಗ್ರೆಸ್ ನಾಯಕರು. BK ಹರಿಪ್ರಸಾದ್ ಈಗ DK ಶಿವಕುಮಾರ್ ಅವರನ್ನ ಟೀಕೆ ಮಾಡ್ತಾ ಇರುವಂತದ್ದು. DK ಶಿವಕುಮಾರ್ ಅವರ ದೆಹಲಿ ಭೇಟಿಯ ನಂತರ ಅವರು ಮಾತಾಡ್ತಾ ಇರುವಂತಹ ಒಂದು ಶೈಲಿಯನ್ನ ಟೀಕೆ ಮಾಡಿ ವ್ಯಂಗ್ಯ ಮಾಡಿ DK ಶಿವಕುಮಾರ್ ಬಂಡೆ ಅಲ್ಲ, ಅವರು ರೈಲಿನ ಇಂಜಿನು, ರೈಲ್ ಹತ್ತಿರ ಬಂದಾಗ ಜೋರಾಗಿ ಕೂಗತ್ತೆ, ಸೌಂಡ್ ಮಾಡತ್ತೆ. ಅದೇ ರೀತಿ DK ಶಿವಕುಮಾರ್ ಬಂದಾಗ ದೊಡ್ಡ ಆರ್ಭಟ ಆಗತ್ತೆ. ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ರು ಕೂಡ ಎಂಜಿನ್ಗಳು. ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಂದಿರ್ತಾರೆ, ಪಕ್ಷದ ಅಧ್ಯಕ್ಷರು ಹಿಂದೆನೆ ಇರುತ್ತಾರೆ. ಇಂತಹ ಒಂದು ಮಾತು ಬಂದಿರುವಂತದ್ದು. ಸೊ ಇದು ಅಧಿಕಾರದ ಒಳಜಗಳನೆ, ಅದು ನಮಗೆ ಗೊತ್ತಿರುವಂತಹ ವಿಚಾರ. ಆದ್ರೂ ಕಾಂಗ್ರೆಸ್ ಅಲ್ಲಲ್ಲಿ ಯಾವ ರೀತಿ ಪೀಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಇದು ಹೇಳ್ತಾ ಹೋಗುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ವೀಕ್ಷಕರೇ, ಇಲ್ಲೊಂದು ಫೋಟೋ ಇದೆ, ದಯವಿಟ್ಟು ಒಂದು ಬಾರಿ ನೋಡಿ. 2015 ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಇಟಲಿ ಸುತ್ತಲೂ ಕೂಡ ಆ ಸಮಯದಲ್ಲಿ ಇದ್ದಂತಹ ಅವರದ್ದೇ ಸಂಸದರು. ಬಟ್ ಈಗ ಅವರೆಲ್ಲ ಎಲ್ಲಿದ್ದಾರೆ? ಜ್ಯೋತಿರಾದಿತ್ಯ ಸಿಂಧ್ಯಾ ನೋಡಿದ್ರೆ ಬಿಜೆಪಿಗೆ ಬಂದಿದ್ದಾರೆ. ಅಶೋಕ್ ಚವ್ಹಾಣ್ ನೋಡಿದ್ರೆ ಅವರೂ ಬಿಜೆಪಿಯಲ್ಲಿದ್ದಾರೆ. ಈಗ ರವನೀತ್ ಸಿಂಗ್ ಬಿಟ್ಟು ನೋಡಿದ್ರೆ ಅವರೂ ಬಿಜೆಪಿಯಲ್ಲಿದ್ದಾರೆ. ಇನ್ನು ಸುಷ್ಮಿತಾ ದೇವ್ ಆಕೆ TMCಗೆ ಹೋಗಿದ್ದಾಳೆ. ಅಸ್ಸಾಂ ಕಾಂಗ್ರೆಸ್ನ ಮಾಜಿ ಮುಖ್ಯಸ್ಥ ಭೂಪನ್ ಬೋರಾ ಅವರೀಗ ರಾಜೀನಾಮೆಯನ್ನು ನೀಡಿದ್ದಾರೆ ಅನ್ನುವಂಥ ವದಂತಿಗಳು ಬರ್ತಾ ಇದೆ. ಸೊ ಅವರು ಬಿಜೆಪಿಗೆ ಸೇರುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಅಂದ್ರೆ 15 ವರ್ಷಕ್ಕೂ ಹೆಚ್ಚು ಕಾಲ ಜೊತೆಯಾಗಿ ಕೆಲಸವನ್ನ ಮಾಡಿದಂತಹ ನಾಯಕರು ಒಬ್ಬೊಬ್ಬರಾಗೆ ಪಕ್ಷವನ್ನ ಬಿಟ್ಟು ಹೋಗ್ತಾ ಇರುವಂಥದ್ದು ಇದು ಏನನ್ನ ಹೇಳುತ್ತೆ? ರಾಹುಲ್ ಇಟಲಿಯ ಫೇಲ್ಡ್ ನಾಯಕತ್ವದ ಬಗ್ಗೆ ಹೇಳುತ್ತೆ. ಹೌದಲ್ವೋ? ರಾಹುಲ್ ಇಟಲಿ ನಾಯಕತ್ವ ತನ್ನವರಲ್ಲೇ ವಿಶ್ವಾಸವನ್ನ ಬೆಳೆಸೋದ್ರಲ್ಲಿ ಸಂಪೂರ್ಣವಾಗಿ ಸೋತ್ ಹೋಗಿದೆ. ಎಲ್ಲರೂ ಕೂಡ ವಿಶ್ವಾಸದ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಬಹುಶಃ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅಂತ ಅಂದುಕೊಳ್ತೀನಿ. ಇದು ಕೇವಲ ವ್ಯಕ್ತಿಗಳಂದ್ರೆ ಇವ್ರುಗಳ ಮಧ್ಯೆ ಇರುವಂತಹ ಜಗಳ ಮಾತ್ರ ಅಲ್ಲ, ಇದು ಇವರ ಪಕ್ಷದ ಒಂದು ಪ್ರಶ್ನೆ ಕೂಡ ಹೌದು, ನಾಯಕತ್ವದ ಪ್ರಶ್ನೆ ಕೂಡ ಹೌದು. ಪಕ್ಷದ ಒಳಗೆ ಒಗ್ಗಟ್ಟಿಲ್ಲ, ಪಕ್ಷದ ಒಳಗೆ ಭಿನ್ನಾಭಿಪ್ರಾಯ ಇದೆ, ಪಕ್ಷದವರಿಗೆ ತಮ್ಮ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಇನ್ನು ದೇಶದ ಜನ ಇವರನ್ನ ಹೆಂಗೆ ನಂಬೋದು? ಹೆಂಗೆ ನಂಬಿ ವೋಟನ್ನು ಹಾಕೋದು? ಪಕ್ಷವನ್ನು ಇವರಿಗೆ ಒಗ್ಗಟ್ಟಾಗಿ ಮುನ್ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇನ್ನು ಇವರ ಕೈಗೆ ಅಧಿಕಾರವನ್ನ ಕೊಟ್ರೆ ಇವರು ದೇಶವನ್ನ ಮುನ್ನಡೆಸ್ತಾರಾ? ಕಾಂಗ್ರೆಸ್ ಪಕ್ಷ ಈ ಹಿಂದೆ ಹೇಳಿದ ಹಾಗೆ ಯಾಕೋ ಲಾಸ್ಟ್ ಸ್ಟೇಜ್ ಆಫ್ ಕೊಲ್ಯಾಪ್ಸ್ ಅಲ್ಲಿ ಇದೆ. ಯಾವಾಗ ಬೇಕಾದ್ರೂ ಸಂಪೂರ್ಣವಾಗಿ ನೆಲಕಚ್ಚಬಹುದು. ಬಹಳಷ್ಟು ಘಟನೆಗಳು ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ನ ಶತ್ರು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಬಹುಶಃ ಕಾಂಗ್ರೆಸ್ಸಿಗರೇ. ಅವರ ಕಡೆಯಿಂದಾನೇ ಇವತ್ತು ಕಾಂಗ್ರೆಸ್ ಒಂದು ಡಿಸ್ಟ್ರಕ್ಷನ್ ಆಗ್ತಾ ಇರುವಂಥದ್ದು. ಯಾವಾಗ ಬೇಕಾದ್ರೂ ಕಾಂಗ್ರೆಸ್ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಬಹುದು. ನೋಡೋಣ ಏನಾಗತ್ತೆ ಅಂತ. ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.